ಎಲ್ರಿಗೂ ನಮಸ್ಕಾರ. ಇಂದದನ್ನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ತುಂಬ ಸುಸ್ತಾಗ್ತಾ ಇದೆ, ಏನು ಕೆಲಸ ಮಾಡೋದಕ್ಕೆ ಉತ್ಸಾಹ ಇಲ್ಲ, ಏನೋ ಮಲಗಬೇಕು ಅಂತಲೇ ಅನ್ನಿಸ್ತಾ ಇದೆ, ಯಾಕೋ ಕೈಕಾಲೆಲ್ಲ ಸೋತು ಹೋಗ್ತಾ ಇದೆ, ಬೆನ್ನು ನೋವು, ಸೊಂಟ ನೋವು, ಮೂಳೆಗಳಲ್ಲಿಯೂ ಸಹಿತ ಶಕ್ತಿ ಇಲ್ಲ, ಏನೋ ತುಂಬ ಭಾರ ಅಂತ ಅನ್ನಿಸ್ತಾ ಇದೆ, ಮತ್ತು ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ. ಜೊತೆಗೆ ನಿದ್ದೆ ಬಂದ್ರೂ ಸಹಿತವಾಗಿ ಅದು ನಿಶ್ಚಿಂತವಾದ ನಿದ್ರೆ ಆಗಿರಲ್ಲ. ಹಾಗೆಯೇ ಇಡೀ ದಿವಸ ಒಂದು ರೀತಿ ಏನೋ ಬೋರ್ ಆಗಿರುತ್ತೆ. ಹಾಗೆ ಜೊತೆಗೆ ತುಂಬ ನನಗೆ ಸೆಕೆ 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 ಅಂತಲೂ ಅನ್ನಿಸ್ತಾ ಇರುತ್ತೆ. ಅಂದರೆ ಮಾಮೂಲಾಗಿ ಸೆಕೆಗಾಲದಲ್ಲಿ ಸೆಕೆ ಇರುತ್ತೆ, ಆದರೆ ಏನೋ ಒಂದು ವಿಚಿತ್ರವಾದಂತಹ ಸೆಕೆ, ಬಹಳವಾದಂತಹ ಮೂಡ್ ಆಫು, ಕೆಲವರಿಗೆ ನನಗೆ ಏನೋ ಗೊತ್ತಿಲ್ಲ ಡಿಪ್ರೆಷನ್ಗೆ ಹೋಗ್ಬಿಡ್ತಾ ಇದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ಈ ರೀತಿ ಲಕ್ಷಣಗಳೇನಾದರೂ ಕಂಡು ಬರ್ತಾ ಇದ್ದಲ್ಲಿ ನಮ್ಮ ದೇಹದಲ್ಲಿರ್ತಕ್ಕಂತಹ ಅಡ್ರಿನಲ್ ಗ್ರಂಥಿ DHEA ಅಂತಕ್ಕಂತಹ ಸ್ಟೆರಾಯ್ಡ್ ಹಾರ್ಮೋನನ್ನು ನ್ಯಾಚುರಲ್ ಆಗಿ ಉತ್ಪಾದನೆ ಮಾಡುತ್ತೆ. DHEA ಇದು ದೇಹದಲ್ಲಿ ಕಡಿಮೆ ಆದಾಗ ಇವೆಲ್ಲ ಲಕ್ಷಣಗಳು ಗೋಚರ ಆಗುತ್ತೆ. ಸಾಮಾನ್ಯವಾಗಿ 50 ವರ್ಷದ ನಂತರ ಈ ಒಂದು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಆದರೆ ಕೆಲವರಿಗೆ 50 ವರ್ಷದ ಒಳಗೇನೆ, ಅಂದರೆ ಕೆಲವರಿಗೆ 20, 25, 30, 35, 40, 45 ಈ ವರ್ಷಗಳಲ್ಲೇ ಕಾಣಿಸ್ಕೊಳ್ಬೋದು. ಅಂತಹ ಸಂದರ್ಭದಲ್ಲಿಯೂ ಸಹಿತವಾಗಿ ನಾವು ಈ ಒಂದು ಚಿಕಿತ್ಸೆಯನ್ನು ಮನೆಯಲ್ಲಿಯೇ ಮಾಡ್ಕೋಬೋದು. ಇದರಿಂದ ನ್ಯಾಚುರಲ್ ಆಗಿ ನಮ್ಮ ಒಂದು ದೇಹದಲ್ಲಿ DHEA ಹಾರ್ಮೋನು ಉತ್ಪಾದನೆಯಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಇದರಿಂದ ಮೂಳೆ ಗಟ್ಟಿಯಾಗೋದಕ್ಕೆ, ಅಂದರೆ ಅದರ ಸವೆತ ಏನಿರುತ್ತೆ ಅದು ಮುಂದೆ ಆಗಲ್ಲ, ಸ್ಟ್ರಾಂಗ್ ಆಗಿರುತ್ತೆ. ಜೊತೆಗೆ ಕೆಲವರಿಗೆ ಮಸಲ್ಸು ಏನೋ ಒಂದು ರೀತಿ ಜೋತ್ ಬಿದ್ದ ಹಾಗೆ ಇರುತ್ತೆ, ಮಸಲ್ಸ್ ಸ್ಟ್ರಾಂಗ್ ಇರಲ್ಲ, ಮಸಲ್ಸ್ ವೀಕ್ ಅನ್ನೋ ಥರ ಅನಿಸುತ್ತೆ, ಅಂದರೆ ತುಂಬ ಏಜ್ ಆಗಿದೆಯೇನೋ ಇವರಿಗೆ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಹಾಗೆ ಏಜನ್ನು ಎಲ್ರಿಗೂ ಇರುತ್ತೆ, ತಾನು ಯಂಗಾಗಿ ಕಾಣಬೇಕು, ನನ್ನ ವಯಸ್ಸು ಹೆಚ್ಚಾಗಿರ್ಬೋದು ಆದರೆ ನಾನು ಚೆನ್ನಾಗಿ ಕಾಣಿಸ್ಬೇಕು, ತುಂಬ ಯಂಗಾಗಿರಬೇಕು, ಅದಕ್ಕೂ ಸಹಿತ DHEA ಹಾರ್ಮೋನು ತುಂಬ ಅವಶ್ಯಕ. ಇಂಥ ಸಂದರ್ಭದಲ್ಲಿ ನಾವು ಹಾಗಾದರೆ ಯಾವ ಚಿಕಿತ್ಸೆಯನ್ನು ಉಪಯೋಗಿಸ್ಬೇಕು, ಹೇಗೆ ಉಪಯೋಗಿಸ್ಬೇಕು, ಇದಕ್ಕೆ ನಮಗೆ ಸಹಾಯ ಮಾಡೋದು ಅಕ್ಯುಪ್ರೆಷರ್ನಲ್ಲಿ ಇರ್ತಕ್ಕಂತಹ ಕೆಲವೊಂದು ಬಿಂದುಗಳು, ಅಂದರೆ ಎನರ್ಜಿ ಬಿಂದುಗಳು. ಇವುಗಳನ್ನು ನಾವು ಆ್ಯಕ್ಟಿವ್ ಮಾಡಿದಾಗ ನಮ್ಮ ಒಂದು ದೇಹದಲ್ಲಿ ಈ DHEA ಹಾರ್ಮೋನ್ ಲೆವೆಲ್ಲು ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಈ ಸುಸ್ತಾಗೋದು, ಬೋರ್ ಆಗೋದು, ಏನೋ ಒಂದು ಉತ್ಸಾಹನೇ ಇಲ್ಲದೆ ಇರೋದು, ಚಟುವಟಿಕೆನೇ ಇಲ್ಲದೆ ಇರೋದು, ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು, ಇದರಿಂದ ವ್ಯಕ್ತಿ ಹೊರಗೆ ಬರ್ತಾನೆ. ಮಾನಸಿಕವಾಗಿಯೂ ಸಹಿತವಾಗಿ, ದೈಹಿಕವಾಗಿಯೂ ಕೆಲವರಿಗೆ ತುಂಬ ಸುಸ್ತಾಗ್ತಾ ಇರುತ್ತೆ, ಕಾಲೆಲ್ಲ ಸೋತೋದಾಗ ಅನಿಸ್ತಾ ಇರುತ್ತೆ. ಆದರೆ ಇದೆಲ್ಲವೂ ಸಹಿತವಾಗಿ ನಮ್ಮ ದೇಹದಲ್ಲಿ ನಾವು ನ್ಯಾಚುರಲ್ಲಾಗಿ ಇವುಗಳನ್ನು ನಿವಾರಣೆ ಮಾಡಿಕೊಂಡು DHEA ಹಾರ್ಮೋನ್ ಲೆವೆಲನ್ನು ಹೆಚ್ಚಿಗೆ ಮಾಡ್ಕೋಬೋದು. ಮತ್ತು ಯಾವಾಗ ನಮಗೆ ಇದೆಲ್ಲ ಸಿಂಪ್ಟಮ್ಸು ಮರೆಯಾಗೋದಕ್ಕೆ ಕಾಣಿಸ್ಕೊಳ್ಳುತ್ತೋ, ಅಂದರೆ ನನಗೆ ಗುಣ ಆಗ್ತಿದೆ, ಈಗ ಚೆನ್ನಾಗಿ ಆಗ್ತಿದ್ದೀನಿ ಅಂತಂದಾಗ ಇದನ್ನು ನಿಲ್ಲಿಸ್ಬೋದು. ಇದು ತುಂಬ ಸರಳವಾದಂಥದ್ದು, ಸುಲಭವಾದಂಥದ್ದು. ಜೊತೆಗೆ ಇದನ್ನು ವಿಶೇಷವಾಗಿ ಕಂಡುಹಿಡ್ತಕ್ಕಂಥವರು ಡಾಕ್ಟರ್ ವೋಲ್ ಅಂತ. ಡಾಕ್ಟರ್ ವೋಲ್ ಮೆರಡಿಯನ್ಸಲ್ಲಿ ಈ ಒಂದು ಬಿಂದುಗಳು ಬರುತ್ತೆ. ಅದು ಟ್ರಿಪಲ್ ವಾರ್ಮರ್ ಮೆರಡಿಯನ್ನಲ್ಲಿ ಡಾಕ್ಟರ್ ವೋಲ್ ಅವರು ಸೂಚಿಸ್ತಕ್ಕಂತಹ ಈ ಒಂದು ಪಾಯಿಂಟು TW1 ತಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಇದು ತಮ್ಮ ಉಂಗುರ ಬೆರಳಿನ ಸೈಡ್ಗೆ ಬರುತ್ತೆ, ಅಂದರೆ ಉಂಗುರ ಬೆರಳಿನ ಎದುರುಗಡೆಗೂ ಬರಲ್ಲ, ಹಿಂಭಾಗದಲ್ಲಿಯೂ ಬರಲ್ಲ. ಹಿಂಭಾಗ ಅಂದರೆ ಉಗುರಿನ ಕಡೆಗಳಲ್ಲಿಯೂ ಬರಲ್ಲ, ಮುಂಭಾಗದಲ್ಲಿಯೂ ಬರಲ್ಲ, ಸೈಡ್ಗೆ ಬರುತ್ತೆ. ಅದು ಸಹಿತವಾಗಿ ವಿಶೇಷವಾಗಿ ಕಿರು ಬೆರಳಿನ ಕಡೆಗೆ ಬರುತ್ತೆ. ಇದು ಎರಡೂ ಕೈಗಳಲ್ಲಿ ತಾವಿದನ್ನು ಉಪಯೋಗಿಸ್ಬೋದು. ಈ ಒಂದು ಪಾಯಿಂಟ್ ತಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಅದಕ್ಕೆ ತಾವು ಯೆಲ್ಲೋ ಕಲರು
ಸ್ಕ್ರೀನ್ ಮೇಲೆ ತಮ್ಗೆ ಕಾಣಿಸ್ತಾ ಇದೆ ಅದೇ ರೀತಿ ಯೆಲ್ಲೋ ಕಲರು ತಮ್ಮ ಒಂದು ಸ್ಕಿನ್ಗೆ ಟಚ್ ಆಗಬೇಕು. ಅಂದರೆ ಈ ರೀತಿಯಾಗಿ ತಾವು ಅಂಟಿಸ್ಕೊಳ್ತಕ್ಕಂಥದ್ದು. ಯೆಲ್ಲೋ ಕಲರು ತಮಗೆ ಸ್ಕಿನ್ಗೆ ಟಚ್ ಆಗಬೇಕು. ಇನ್ನು ವೈಟ್ ಕಲರ್ ಟೇಪ್ಗೆ ನಾವು ಅಂಟಿಸ್ತೇವೆ. ಈ ರೀತಿ ತಾವು ಅಂಟಿಸ್ಕೊಂಡಾಗ ಇದನ್ನು ರಾತ್ರಿ ಅಂಟಿಸ್ಕೊಂಡು ಬೆಳಗ್ಗೆ ತೆಗೆದುಬಿಡ್ಬೋದು. ಇಲ್ಲ ನನ್ನ ಹತ್ರ ಮ್ಯಾಗ್ನೆಟ್ಗಳೇ ಇಲ್ಲ, ನನಗೆ ತರಿಸ್ಕೊಳ್ಳೋದಕ್ಕೂ ಗೊತ್ತಾಗ್ತಾ ಇಲ್ಲ, ಇವೆಲ್ಲ ಏನಾದರೂ ಇದ್ದರೆ ತಾವೊಂದು ಮೆಂತೆಯನ್ನು ಏನು ಮಾಡಿ ಇದಕ್ಕೆ ಟೇಪ್ಗೆ ಅಂಟಿಸ್ಕೊಂಡು ಆ ಮೆಂತೆಯನ್ನು ಸಹಿತ ಹೀಗೆ ಅಂಟಿಸ್ಕೊಂಡು ರಾತ್ರಿ ಅಂಟಿಸಿ ಬೆಳಗ್ಗೆ ತೆಗಿ. ಕೆಲವರಿಗೆ ಇದು ಒಂದು 4 ದಿನದಲ್ಲೇ ಒಳ್ಳೆಯ ಪರಿಣಾಮ ಆಗ್ಬೋದು, ಕೆಲವರಿಗೆ ಒಂದು ವಾರ ತೆಗೆದುಕೊಳ್ಬೋದು, ಕೆಲವರಿಗೆ ಒಂದು 15 ದಿವಸ ಅನ್ನಿಸ್ಬೋದು. ಆದರೆ ತಮಗೆ ಎಲ್ಲ ಚೆನ್ನಾಗಿ ಅನ್ನಿಸ್ದಾಗ ಇದನ್ನು ತೆಗಿಬೋದು. ಯಾಕೆ ಅಂತಂದರೆ ಆಗ ನಮಗೆ ಒಳ್ಳೆಯ ರೀತಿಯಲ್ಲಿ ಹಾರ್ಮೋನು ಸರಿಯಾಗಿ ಸಮ ಪ್ರಮಾಣದಲ್ಲಿ ಇರುತ್ತೆ. ಈ ರೀತಿಯಾಗಿ ನಾವು ಮಾಡ್ತಾ ಬಂದಲ್ಲಿ ನಾವು ಮತ್ತೆ ಮೊದಲಿನ ಥರ ಉತ್ಸಾಹದಿಂದ ಲವಲವಿಕೆಯಿಂದ ಯಾವುದೇ ಬರಲಿ ಏನೇ ಬರಲಿ ನಾವು ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿವರೆಗೆ ಶುಭಮಸ್ತು. ಧನ್ಯವಾದಗಳು.